ಲಾಲ್ಬಾಗ್ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಕ್ ವರ್ಲ್ಡ್ 221. ನಾನು ನಿಮ್ಮ ಪುನೀತ್. ಎಲ್ರಿಗೂ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ಬಂದಿರೋದು ಲಾಲ್ಬಾಗ್, ನಮ್ಮ ಬೆಂಗಳೂರಿನಲ್ಲಿರುವ ಲಾಲ್ಬಾಗ್. ಎಸ್, ಬನ್ನಿ ನೋಡೋಣ ಇವತ್ತಿನ ವಿಶೇಷ, ಇಲ್ಲಿ ಯಾವ್ಯಾವ ಥರ ಎಲ್ಲ ಇದೆ ಅಂತ. ಇಂಡಿಪೆಂಡೆನ್ಸ್ ಡೇ, ಎಲ್ರಿಗೂ ಫ್ರೀಡಮ್ ಇದೆ ಇವತ್ತು. ಅದೇ ಥರ ಲಾಲ್ಬಾಗ್ ಕೂಡ ತುಂಬಿ ತುಳುಕ್ತಾ ಇದೆ. ಈ ಥರ ಕ್ರೌಡ್ ನಾನು ಯಾವತ್ತೂ ನೋಡೇ ಇಲ್ಲ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಇಲ್ಲಿ ವಯಸ್ಸಾಗಿರೋರು ಆ ಥರ ಯಾರ್ಯಾರು ಬರ್ತಾರೆ ನೋಡೋದಕ್ಕೆ, ಅವರೆಲ್ಲ ಓಡಾಡೋಕ್ಕಾಗದೇ ಇರೋವಂಥವ್ರಿಗೆಲ್ಲ ಈ ಒಂದು ವೆಹಿಕಲಲ್ಲಿ ಇಷ್ಟು ಚಾರ್ಜ್ ಅಂತ ಮಾಡಿ ಪೂರ್ತಿ ಒಂದು ರೌಂಡ್ ಓಡಿಸ್ತಾರೆ. ಸ್ವಾತಂತ್ರ್ಯೋತ್ಸವ 216ನೇ ಫಲಪುಷ್ಪ ಪ್ರದರ್ಶನ 2024. ಹಾಗೆ ಲೆಫ್ಟ್ ಸೈಡಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ನೋಡಿ. ಇಲ್ಲಿ ಈ ಒಂದು ಟೈಮ್ ಗಡಿಯಾರ ಏನಿದೆ, ಇದನ್ನು ಕೂಡ ಕಂಪ್ಲೀಟ್ಲಿ ಆ ನಂಬರ್ ಸಮೇತ ಹೂವಲ್ಲೇ ಡಿಸೈನ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಮಾತ್ರ. ನಮ್ಮ ಬೆಂಗಳೂರು ಕಟ್ಟಿದಂತಹ ನಮ್ಮ ಕನ್ನಡಿಗರ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡ ಅವರ ಒಂದು ಏನು ಮೂರ್ತಿ ಇದೆ, ಇಲ್ಲೂ ಕೂಡ ತುಂಬ ಅದ್ಭುತವಾಗಿ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡೋಕ್ಕೆ ಒಂಥರ ತುಂಬ ಬ್ಯೂಟಿಫುಲ್ ಆಗಿದೆ. ಏನು ಕಾಣ್ತಾ ಇದೆ ಅಲ್ವಾ, ಈ ಒಂದು ಗಾಜಿನ ಮನೆ ಒಳಗಡೆ ನಮಗೆ ಈ ಫಲಪುಷ್ಪ ಪ್ರದರ್ಶನ ಅನ್ನೋದಿರೋದು. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಯಾವ ಥರ ಇರುತ್ತೆ ಅಂತ. ಇದೇ ಫಸ್ಟ್ ಟೈಮ್ ನಾನು ಇಂಡಿಪೆಂಡೆಂಟ್ ಡೇ ಬರ್ತಾ ಇರೋದು. ತುಂಬ ಸಲ ಪ್ರತಿ ವರ್ಷವೂ ಇರುತ್ತೆ ಇಲ್ಲಿ ಫಲಪುಷ್ಪ ಪ್ರದರ್ಶನ ಅಂತ ಹೇಳ್ತಾರೆ, ಬಟ್ ನಾನು ಯಾವತ್ತೂ ಬಂದಿಲ್ಲ. ಸೊ ಇದು ಫಸ್ಟ್ ಟೈಮು, ನೋಡೋಣ ಯಾವ ಥರ ಇರುತ್ತೆ ಅಂತ ಬಂದೆ. ಕ್ರೌಡ್ ಮಾತ್ರ ತುಂಬ ಜಾಸ್ತಿನೇ ಇದೆ. ಎಲ್ಲರೂ ಫೋಟೋಶೂಟ್, ಸೆಲ್ಫೀಸು ಎಲ್ಲ ಸಿಕ್ಕಾಪಟ್ಟೆ ತಗೋತಾನೆ ಇದ್ದಾರೆ ಕಂಟಿನ್ಯೂಸ್ಲಿ. ನಾವು ಒಬ್ಬರು ಬಂದಿರೋದ್ರಿಂದ ಫೋಟೋ ಎಲ್ಲ ತೊಗೊಳಕ್ಕಾಗೋದಿಲ್ಲ. ಸೊ ಬನ್ನಿ ನೋಡೋಣ ಯಾವ ಥರ ಇದೆ. ಫ್ರಂಟು ಹೊರಗಡೆಯಿಂದ ನೋಡೋದಕ್ಕೆ ಈ ಥರ ಕಾಣುತ್ತೆ. ಇದೇನು ಕಾಣ್ತಾ ಇದೆಯಲ್ಲ ನಿಮಗೆ, ಅದೆಲ್ಲ ಕಂಪ್ಲೀಟ್ಲಿ ಹೂವಿಂದ ಡಿಸೈನ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಮಾತ್ರ. ಕ್ಯೂ ನೋಡಿ, ಎಷ್ಟು ದೂರದಿಂದ ನಿಂತ್ಕೋತಾ ಇದ್ದೀವಿ, ಜಾಗನೇ ಇಲ್ಲ ಹೋಗೋದಕ್ಕೆ, ಅಷ್ಟು ಕ್ಯೂ ಇದೆ. ಪಾಯಿಂಟ್ ಇಲ್ಲಿ ಮೆಟಲ್ ಡಿಟೆಕ್ಟರ್ ಕೂಡ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆಪ್ಪ. ಹೆವಿ ಕ್ರೌಡ್ ನೋಡ್ತಾ ಇದ್ದೀವಿ. ನಾವು ಆ ಕಡೆಯಿಂದ ಬಂದಿದ್ದೀವಿ ಒಳಗಡೆ. ಎಲ್ಲರೂ ಫೋಟೋ ಸೆಲ್ಫಿ ತಗೋತಾನೆ ಇದ್ದಾರೆ. ಬೇಗ ಹೋಗಿ ಅಂತ ಹೇಳ್ತಾನೆ ಇದ್ದಾರೆ. ತುಂಬ ನಮ್ಮ ಸೇಫ್ಟಿಗೆ ಪೊಲೀಸರು ಕೂಡ ತುಂಬ ಜನ ಇದ್ದಾರೆ. ಮೊಬೈಲ್ಸ್ ಎಲ್ಲ ತುಂಬ ಹುಷಾರಾಗಿ ಇಟ್ಕೊಂಡು ಬರ್ಸಿರೋದಿಲ್ಲ, ಯಾಕಂದರೆ ಜನ ಜಾಸ್ತಿ ಇರೋದ್ರಿಂದ ಹೇಳಲಿಕ್ಕಾಗಲ್ಲ. ನೋಡ್ಬೋದು ನೀವು ಇಲ್ಲಿ ಹೊರಗಡೆಯಿಂದ ನಾವು ನೋಡಿದ್ವಲ್ಲ, ಇದೆಲ್ಲ ಕಂಪ್ಲೀಟ್ಲಿ ನಮಗೆ ಫ್ಲವರಲ್ಲೇ ಡಿಸೈನ್ ಮಾಡಿದ್ದಾರೆ. ಅದು ಒರಿಜಿನಲ್ ಫ್ಲವರ್ಸಲ್ಲಿ ಡೆಕೋರೇಟ್ ಮಾಡಿರೋಂಥದ್ದು. ಈ ಒಂದು ಶೋಗೋಸ್ಕರ ಯಾವುದೋ ಪ್ಲಾಸ್ಟಿಕ್ ಹೂವೆಲ್ಲ ಬಳಸ್ಬಿಟ್ಟು ಮಾಡಿರೋ ಡಿಸೈನ್ ಎಲ್ಲ ಇದು. ಕಂಪ್ಲೀಟ್ಲಿ ಒಂದು ಒರಿಜಿನಲ್ಲು ಏನಿದೆ ಫ್ಲವರ್ಸು, ಸೊ ಅದನ್ನೆಲ್ಲ ಮಾಡಿ ತುಂಬ ದಿನದಿಂದ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ. ನೋಡ್ಬೋದು, ತುಂಬ ಅದ್ಭುತವಾಗಿದೆ. ತುಂಬಾ ಅದ್ಭುತವಾಗಿ ಈ ಒಂದು ಪ್ರದರ್ಶನ, ಏನು ಫಲಪುಷ್ಪ ಪ್ರದರ್ಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ವೈಡ್ ಮಾಡಿ ಹಿಂಗೆ ವೈಡ್ ಮಾಡಿ ಈ ಕಡೆ ಮೇಲ್ಗಡೆ ಎತ್ತಿ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಳಗಡೆ ಎಲ್ಲ ಯಾವ ಥರ ಇತ್ತು ಫಲಪುಷ್ಪ ಪ್ರದರ್ಶನ ಅಂತ. ತುಂಬ ಕ್ರೌಡ್ ಇರೋದ್ರಿಂದ ಬೇಗ ಬೇಗ ಮೂವ್ ಮಾಡಿಸ್ತಾಯಿದ್ರು. ಸ್ವಲ್ಪ ಸ್ವಲ್ಪ ಶೂಟ್ ಮಾಡ್ಕೊಂಡು ಬಂದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಏನು ನಮಗೆ ಈ ಒಂದು ರೈಟ್ ಸೈಡಲ್ಲಿ ಕಾಣ್ತಾ ಇದೆ, ಇಲ್ಲೆಲ್ಲ ಫ್ಲವರ್ಸ್ ಎಲ್ಲ ಜೋಡಿಸಿದ್ದಾರೆ. ಇಲ್ಲಿವರೆಗೂ ನಮಗೆ ಇದು ಪರ್ದೆನ ಕಟ್ಟಿದ್ದಾರೆ. ಇದು ಬಂದು ನಮಗೆ ಒಳಗಡೆ ಎಲ್ಲ ಒಂಥರ ಈ ಸ್ನೋ ಬರೋ ರೀತಿಯಲ್ಲಿ ನಮಗೆ ನೀರು ಬೀಳ್ತಾ ಇತ್ತು. ಯಾಕಂದರೆ ಆ ಒಂದು ಫ್ಲವರ್ಸು ಬಾಡೋಗ್ಬಾರ್ದು, ಡೆಲ್ ಆಗಿ ಕಾಣ್ಬಾರ್ದು ಅನ್ನೋ ರೀಸನ್ಗೋಸ್ಕರ ಆ ಥರ ಮಾಡಿದ್ರು. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಡಿಸೈನ್ ಮಾಡಿದರು ಫ್ಲವರ್ಸ್ ಎಲ್ಲ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನೋಡ್ತಿರೋರಿಗೆಲ್ಲ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಆ ಒಂದು ಡಿಸೈನ್ ಏನಿತ್ತು ಅದೆಲ್ಲ. ಸೊ ಇಲ್ಲಿ ನೋಡ್ಬೋದು ಫ್ರೇಮೆಲ್ಲ ಇಟ್ಟಿದ್ದಾರೆ, ಅದಕ್ಕೆಲ್ಲ ಹಾಕಿದ್ದಾರೆ. ಇಲ್ಲೆಲ್ಲ ಒಳಗಡೆ ಎಲ್ಲ ಬಿಡೋದಿಲ್ಲ ನಮಗೆ, ಎಲ್ಲ ಹಾಳು ಮಾಡ್ತಾರೆ ಅಂತ. ಇದೆಲ್ಲ ಏನು ಕಾಣ್ತಾ ಇದೆ, ಈ ಫ್ಲವರ್ಸ್ ಎಲ್ಲ ಎಲ್ಲೆಲ್ಲಿ ಕಾಣ್ತಾ ಇದೆ ಅದೆಲ್ಲ ಒರಿಜಿನಲ್ ಫ್ಲವರ್ಸು, ಹೌದು ಮತ್ತೊಂದಿಲ್ಲ. ನೋಡಿ, ಈ ಒಂದು ಹಾರ್ಟ್ ಶೇಪಲ್ಲಿ ಏನು ಮಾಡಿದ್ದಾರೆ ಇದೆಲ್ಲ ಫ್ಲವರ್ಸ್ ಡೆಕೋರೇಷನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ನೋಡೋರಿಗೆ ಕಪಲ್ಸ್ಗಳಿಗೆಲ್ಲ ಫೋಟೋ ಎಲ್ಲ ತೊಗೊಳೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ಒಳಗಡೆ ಎಲ್ಲ ಬಿಡೋದಿಲ್ಲ, ಈಚೆ ಕಡೆ ನಿಂತ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಇದನ್ನು ಕೂಡ ತುಂಬ ಅದ್ಭುತವಾಗಿ ಸೆಟ್ ಮಾಡಿದ್ದಾರೆ ಎಲ್ಲ. ನೋಡಿ, ಇದೆಲ್ಲ ಪೂರ್ತಿ ಕಂಪ್ಲೀಟ್ಲಿ ಇದೆಲ್ಲ ಒರಿಜಿನಲ್ ಫ್ಲವರ್ಸ್ ಇದೆ. ಅದು ಪ್ಲಾಸ್ಟಿಕ್ ಫ್ಲವರ್ಸ್ ಎಲ್ಲ ತೊಗೊಂಬಂದು ಮಾಡ್ತಾರಲ್ಲ, ಸೊ ಆ ಥರ ಎಲ್ಲ ಮಾಡಿಲ್ಲ. ನೋಡ್ಬೋದು, ಈ ಒಂದು ನಮ್ಮ ರಾಷ್ಟ್ರ ಪಕ್ಷಿ ನವಿಲಿಗೂ ಕೂಡ ನೋಡ್ಬೋದು ಕಂಪ್ಲೀಟ್ಲಿ ಒರಿಜಿನಲ್ ಫ್ಲವರ್ಸಿಂದ ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ. ಇಲ್ಲಿ ನೋಡ್ಬೋದು ಗರ್ಭಗುಡಿ ಅಂತ ಹೇಳಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫ್ಲೇವರ್ಸ್ ಇಲ್ಲ ನೋಡಿ, ಆಲ್ಮೋಸ್ಟ್ ಮೇಲ್ಗಡೆ ಪೂರ್ತಿ ಎಷ್ಟು ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಹಾರ್ಟ್ ಶೇಪಲ್ಲಿ ನಿಮಗೆ ಫ್ಲವರ್ಸ್ ಎಲ್ಲ ಜೋಡಿಸಿದ್ದಾರೆ. ನೋಡ್ಬೋದು ಇದು ಸುತ್ತ ಇದೆಲ್ಲ ಕೂಡ ಫ್ಲವರ್ಸ್. ತುಂಬ ಕ್ರೌಡ್ ಬರ್ತಾ ಇದೆ. ಇದು ನಮ್ಮ ಲಾಲ್ಬಾಗ್ ಕೆರೆ. ಈ ಒಂದು ಕಂಪ್ಲೀಟ್ಲಿ ಶುದ್ಧವಾದ ನೀರು ಅಂತಲೇ ಹೇಳ್ಬೋದು. ಇದನ್ನು ಯಾವುದೇ ಒಂದು ಮೋರಿ ಕಲೆಕ್ಷನ್ ಯಾವುದೂ ಇಲ್ಲದೆ ಇರೋಂಥ ಕೆರೆ ಇದು. ಸೊ ನೀರು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ನೋಡಿ, ಈ ಒಂದು ಗೇಮ್ಸ್ ಕೂಡ ಇಲ್ಲಿ ಏನು ಬಂದಿದ್ದಾರೆ ಇವತ್ತಿನ ದಿನ ಹುಡುಗರೆಲ್ಲ ಆಡ್ತಾ ಇದ್ದಾರೆ. ಗೇಮ್ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಎಲ್ಲರೂ ಆಡಿರೋಂಥ ಗೇಮ್ ಇದು. ಒಂದು ಚೈಲ್ಡ್ಹುಡ್ ಮೆಮೊರಿ ಎಲ್ರಿಗೂ ನೆನಪಾಗುವಂಥದ್ದು. ಸಖತ್ತು ಸೆಲೆಬ್ರೇಷನ್ ಮಾಡ್ತಾವ್ರೆ ಹುಡುಗರೆಲ್ಲ, ಗೇಮೆಲ್ಲ ಆಡಿಕೊಂಡು ನಮ್ಮ ಲಾಲ್ಬಾಗಲ್ಲಿ. ತುಂಬಾ ಒಂದು ಮೆಮೊರಬಲ್ ಡೇ ಇವತ್ತಿನ ದಿನ. ನೋಡ್ಬೋದು ಫುಲ್ಲು ಕ್ರೌಡ್ ಇದೆ ಈ ಒಂದು ಬೆಟ್ಟದ ಮೇಲ್ಗಡೆ.